ಒಬ್ಬರಿಗೆ 36 ಹೆಂಡತಿಯರು 316 ಜನ ಮಕ್ಕಳು ಅಂತ ಎಲ್ಲೋ ಕೇಳಿದ್ದೆ. ಇದೇ ರೀತಿ ಆಗಿದ್ದಿದ್ರೆ 224 ಅಭ್ಯರ್ಥಿಗಳನ್ನು ಹುಡುಕುವ ಅಗತ್ಯ ಇರಲಿಲ್ಲ. ಜೆಡಿಎಸ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ ಸಿಟಿ ರವಿ ಅವರು. 224 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಜೆಡಿಎಸ್ನಲ್ಲಿ ಕುಟುಂಬದ ಸದಸ್ಯರಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಬ್ಬರಿಗೆ 36 ಹೆಂಡತಿಯರು 316 ಜನ ಮಕ್ಕಳು ಅಂತ ಎಲ್ಲೋ ಕೇಳಿದ್ದೆ ಅಂತ ಹೇಳಿ ಜೆಡಿಎಸ್ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಪ್ರಕಾರ ಪ್ರಜಾಪ್ರಭುತ್ವದ ಅರ್ಥವೇ ಬೇರೆ. ಕುಟುಂಬದಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಇರುವಂತಹ ಪಾರ್ಟಿ ಅಂದ್ರೆ ಅದು ಜೆಡಿಎಸ್ ಪಾರ್ಟಿ. ಇಲ್ಲಿ 224 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡೋದಕ್ಕೆ ಅವರ ಕುಟುಂಬದಲ್ಲಿ ಸದಸ್ಯರಿಲ್ಲ. ಹಾಸನದಲ್ಲಿ ಜಗಳ ನಡೀತಾ ಇದೆ. ದೇಶಕ್ಕಾಗಿ ಅಲ್ಲ, ಹಾಸನದ ಜಗಳ ಜನರಿಗಾಗಿ ಅಲ್ಲ, ಬದಲಾಗಿ ಅವರ ಕುಟುಂಬಕ್ಕಾಗಿ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜನೆ ಮಾಡಿದ್ದ ಯುವ ಸಂಗಮದಲ್ಲಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶಕ್ಕಾಗಿ ಅಲ್ಲ, ಹಾಸನ ಜನರಿಗಾಗಿಯೂ ಅಲ್ಲ, ಜಗಳ ಕುಟುಂಬಕ್ಕಾಗಿ. ಒಂದೇ ಒಂದು ತಪ್ಪಾಗಿರೋದು 224 ಕ್ಷೇತ್ರಗಳಿಗೆ ಆಗುವಷ್ಟು ಜನ ಫ್ಯಾಮಿಲಿ ಇಲ್ಲ. ಅದು ಯಾರೋ ಕೇಳಿದೆ, 36 ಹೆಣ್ಣರು 314 ಮಕ್ಕಳು. ಹಂಗೆ ಏನಾದ್ರು ಆಗಿಬಿಟ್ಟಿದ್ರೆ 224 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಹುಡುಗರು ಬೆಳೆದೇ ಇರ್ತೀವಿ. ಅದು ಯಾರೋ ಕೇಳಿದೆ, 36 ಹೆಣ್ಣರು 314 ಮಕ್ಕಳು. ಹಂಗೆ ಏನಾದ್ರು ಆಗಿಬಿಟ್ಟಿದ್ರೆ 224 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಹುಡುಗರು ಬೆಳೆದೇ ಇರ್ತೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಟಿ ರವಿ ಅವರು ಕುಟುಂಬ ರಾಜಕಾರಣ ವಿರೋಧಿಸುವ ಬರದಲ್ಲಿ ತಮ್ಮ ನಾಲಿಗೆ ಹರಿಬಿಟ್ರ, ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಎಡವಟ್ಟು ಮಾಡ್ಕೊಂಡ್ರ ಹೇಗೆ? ನವಿತಾ, ಏನು ಶಾಸಕ ಸಿಟಿ ರವಿ ಅವರು ಒಂದು ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ನಾಲಿಗೆ ಹರಿಬಿಟ್ಟಿ ಮಾತನಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಕೇಳಿದ್ದೆ, 36 ಜನ ಹೆಂಡತಿಯರು 316 ಜನ ಮಕ್ಕಳು. ಆ ರೀತಿ ಏನಾದ್ರೂ ಜೆಡಿಎಸ್ ಪಕ್ಷದಲ್ಲಿ ಇದ್ದಿದ್ರೆ 224 ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳನ್ನ ಹುಡುಕುವಂತ ಪ್ರಮೇಯ ಎದುರಾಗ್ತಿರ್ಲಿಲ್ಲ. ಈಗ ಅವರು ಹಾಸನದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಜಗಳ ಆಗ್ತಿದೆ. ಅದು ಜಗಳ ಆಗ್ತಿರೋದು ಕುಟುಂಬಕ್ಕಾಗಿ, ಆದ್ರೆ ಬದಲಾಗಿ ಜನರಿಗೋಸ್ಕರ ಅಲ್ಲ, ಅವರ ಕುಟುಂಬಕ್ಕೋಸ್ಕರ ಜಗಳ ನಡೀತಿರುವಂತದ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಒಂದ್ ರೀತಿಯಲ್ಲಿ ಅರ್ಥ ಬೇರೆ ಇರುವಂತದ್ದು. ಅವರ ಆ ಕುಟುಂಬದಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಜೆಡಿಎಸ್ ಪಕ್ಷ ಇರುವಂತದ್ದು. ಎಲ್ಲ ಒಂದ್ ಕಡೆ ನಾವು 36 ಜನ ಹೆಂಡತಿಯರು 316 ಜನ ಮಕ್ಳು ಇರ್ತಾರೆ ಅನ್ನೋ ಒಂದು ಮಾತನ್ನ ಕೇಳಿದ್ದೆ. ಅದು ಒಂದ್ ರೀತಿಯಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಏನಾದ್ರು ಆ ರೀತಿ ಇದ್ದಿದ್ರೆ 224 ಕ್ಷೇತ್ರದಲ್ಲೂ ಕೂಡ. ಹಾಗೆ ಸಂಪರ್ಕದಲ್ಲಿ ವೀರೇಶ್, ನಾಗಮಂಗಲ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಗೌಡ ಅವರೇ, ಇವತ್ತು ಸಿಟಿ ರವಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. 224 ಕ್ಷೇತ್ರಗಳು ಸ್ಪರ್ಧೆಗೆ ಜೆಡಿಎಸ್ ಅಲ್ಲಿ ಕುಟುಂಬ ಸದಸ್ಯರಿಲ್ಲ. ಎಲ್ಲೋ ಒಂದು ಕಡೆ ನಾವು ಕೇಳಿದ್ವಿ, ಒಬ್ಬರಿಗೆ 36 ಹೆಂಡತಿರು 316 ಜನ ಮಕ್ಕಳು ಅಂತ ಹೇಳಿ. ಇದೇ ರೀತಿ ಆಗಿದ್ರೆ 224 ಅಭ್ಯರ್ಥಿಗಳನ್ನ ಹುಡುಕುವ ಪ್ರಮೇಯ ಇರಲಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಅವರು. ಸಿಟಿ ರವಿ ಅವ್ರದ್ದು ಒಂದು ಹರಕುಬಾಯಿ, ಆ ನಾಲ್ಗೆಗೆ ಕಂಟ್ರೋಲ್ ಇರಲ್ಲ. ಅದು ವಾಚಾಳಿ ಮಾತಾಡ್ತಕ್ಕಂಥದ್ದೇ. ಬಹುತೇಕ ಇತ್ತೀಚೆಗೆ ಆತನಿಗೆ ಒಂದ್ ರೀತಿಯ ಮೆಂಟಲ್ ಏನೋ ಅಪ್ಸೆಟ್ ಆಗಿದ್ಯಾ ಅಂತದೆ. ಒಂದು ಸರಿ ಆತ ದೇವೇಗೌಡರನ್ನ ಅವಮಾನ ಮಾಡ್ತಾನೆ, ದೇವೇಗೌಡರ ಸಾವನ್ನ ಬಯಸ್ತಾನೆ. ಒಂದು ಸಾರಿ ಈ ರೀತಿಯ ಅಸಂಬದ್ಧ ಹೇಳಿಕೆಗಳು ಕೊಡ್ತಾರೆ. ಇದಕ್ಕೆ ಜನ ಉತ್ತರ ಕೊಡ್ತಾರೆ, ಅವ್ರ ಕ್ಷೇತ್ರದಲ್ಲೇ ಕೊಡ್ತಾರೆ, ಬೇರೆ ಕಡೆ ಬೇಕಾಗಿಲ್ಲ. ಅದೇನಾಗಿದೆ, ಇಷ್ಟು ವರ್ಷನೂ ಸಹ ಆತನಿಗೆ ಅಲ್ಲಿ ವಿರೋಧವಾಗಿ ಯಾರು ಸಿರ್ಲಿಲ್ಲ ಸರಿಗಿರೋ ಕ್ಯಾಂಡಿಡೇಟ್ಗಳು. ಈ ಬಾರಿ ನಮ್ಮಲ್ಲಿದ್ದಾರೆ. ಇದು ಸ್ವಲ್ಪ ಅಧಿಕಾರದ ಮದ, ಹಣದ ಮದ ಹೆಚ್ಚಾದಾಗ ಹಿಂಗೆಲ್ಲ ಆಡ್ತಕ್ಕಂಥ ಮನುಷ್ಯ ಈತನ ಒಬ್ಬ, ಅದ್ರ ಒಬ್ಬ. ಈಗ ಜೆಡಿಎಸ್ ಪಕ್ಷದ ಪ್ರಕಾರ ಪ್ರಜಾಪ್ರಭುತ್ವದ ಅರ್ಥನೇ ಬೇರೆ. ಇಲ್ಲಿ ಬೇರೆಯವರಿಗೆಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಏನು, ಅದೇ ರೀತಿಯಾಗಿ ಜೆಡಿಎಸ್ ಅವರಿಗೆ ಇದರ ಒಂದು ವ್ಯಾಲ್ಯೂನೇ ಅಥವಾ ಅರ್ಥನೇ ಬೇರೆ ಆಗಿರುತ್ತೆ. ಇಟ್ ಇಸ್ ನನ್ ಆಫ್ ಹಿಸ್ ಬಿಸ್ನೆಸ್. ಅವನಿಗೂ ನಮ್ಮ ಪಕ್ಷದ ಆಂತರಿಕ ವ್ಯವಹಾರಗಳ ಸಂಬಂಧ ಏನು? ಅವನ್ ತಟ್ಟಲ್ಲಿ ಹೆಗಣ ಬಿದ್ದು ಒದ್ದಾಡ್ತಾ ಇದೆ. ಮೊನ್ನೆ ತಾನೇ ಲೋಕಾಯುಕ್ತರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಪ್ರಪಂಚ ನೋಡ್ತಾ ಇದೆ. ಇವನ್ ಯೋಗ್ಯತೆಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥವನು ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳಕ್ ಆಗಿಲ್ಲ. ಈ ನಮ್ಮ ಪಕ್ಷದಲ್ಲಿ ಮಾತಾಡೋದಕ್ಕೆ ಏನ್ ಅಧಿಕಾರ ಇದೆ? ಈತನಿಗೂ ನಮ್ಮ ಪಕ್ಷಕ್ಕೂ ಏನ್ ಸಂಬಂಧ? ಈತ ಕುಮಾರಸ್ವಾಮಿಯನ್ನ ಯಾವ ರೀತಿ ಬೆಳೆಸ್ಕೊಂಡ, ಯಾವ ರೀತಿ ಬೆಳೆದ ಅಂತಕ್ಕಂಥದ್ದ ಬಹುತೇಕ ನೀವು ಕುಮಾರಣ್ಣವ್ರನ್ನ ಕೇಳಿ ತಿಳ್ಕೊಬೇಕಾಗ್ತದೆ.
ಇದು ಯಾಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಾವು ಸುಮ್ನೆ ಇದ್ವಿ, ತಿರ್ಸ್ಕೊಳ್ತಾರೆ ಅಂತಕ್ಕಂಥದ್ನ. ಇದು ಒಂದು ತಿಳ್ಕೋಬೇಕು, ಸಿ.ಟಿ. ರವಿ ಅವರು ಇಡೀ ರಾಜ್ಯದಲ್ಲಿ ಇವತ್ತು ದೇವೇಗೌಡರಿಗೆ ನೀವು ಏನಾದ್ರೂ ಅವಮಾನ ಮಾಡ್ತಕ್ಕಂಥ ಮಾಡಿದ್ವಿ, ಇಡೀ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಅಂತಕ್ಕಂಥದ್ದು ಮರ್ತಿದ. ಅದಕ್ಕೆ ಅವ್ರ ಪಕ್ಷ ಮತ್ತೆ ಆತ ಇಬ್ರು ಸಹ ಬೆಲೆ ಕಟ್ತಕ್ಕಂತ ಸಂದರ್ಭ ಬಂದಿದೆ, ಆಗ್ತದೆ. ಅಂದ್ರೆ ಈಗ ಕುಟುಂಬ ರಾಜಕಾರಣನೇ ಇಟ್ಕೊಂಡು ಅವರು ಮಾತನಾಡ್ತಾ ಇರೋದು. ಹಾಸನದಲ್ಲಿ ಜಗಳ ನಡೀತಾ ಇರೋದು ಅವರ ಕುಟುಂಬಕ್ಕೋಸ್ಕರ, ಅದು ದೇಶಕ್ಕೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ. ಈ ರೀತಿಯಾದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ JDS ನಲ್ಲಿದೆ. ಇದು ಎಲ್ಲಾ ಪಕ್ಷದಲ್ಲಿ ಇರ್ತದಮ್ಮ. ಕಳೆದ ಬಾರಿ ಯಡಿಯೂರಪ್ಪನವ್ರ ಮಗನಿಗೆ ಟಿಕೆಟ್ ಕೊಟ್ಟು ಕೊನೆಗೆ ಯಡಿಯೂರಪ್ಪನವ್ರ ಮಗನಿಗೆ ಟಿಕೆಟ್ ಡಿನೇ ಮಾಡ್ಲಿಲ್ವಾ? ಇವತ್ತು ಇವ್ರ ಪಕ್ಷದಲ್ಲಿ ಎಷ್ಟು ಜನ ಅವರ ಸ್ವಂತ ಮಕ್ಕಳುಗಳಿಗೆ, ಅವರ ಸಂಬಂಧಿಕರಿಗೆ ಟಿಕೆಟ್ ಪ್ರಯತ್ನ ಪಡ್ತಾ ನಡೀತದೆ. ಅಂತಿಮವಾಗಿ ಒಂದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ನಾವು ಇವತ್ತಾಗಲೇ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಎಲ್ಲಾದ್ರೂ ಅಂತ ಅನಿವಾರ್ಯ ಸಂಬಂಧ ಬಂದಂತ ಸಂದರ್ಭದಲ್ಲಿ ನಮ್ಮ ಕುಟುಂಬ ತಲೆ ಕೊಡ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ಒಂದು ಅಪವಾದವನ್ನ ಮೆಟ್ಟಿ ನಿಲ್ಲೋದಕ್ಕೇನೆ ಹಾಸನದಲ್ಲಿ ಈ ಒಂದು ಮಾತನ್ನ ಹೇಳಿದ್ರ ಹೇಗೆ? ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಆ ರೀತಿ ಯಾವ ಬೆಳವಣಿಗೆಗಳು ಆಗಿಲ್ಲ. ನಮ್ಮ ಪಕ್ಷ ಸಮರ್ಥವಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಅಲ್ಲಿ ಗೆಲ್ತಕ್ಕಂತ ಅಭ್ಯರ್ಥಿ ಯಾರಿದ್ದಾರೆ ಅವ್ರನ್ನ ಹಾಕಿ ನಾವು ತೀರ್ಮಾನ ಮಾಡ್ತದೆ ನಮ್ಮ ಹೈಕಮಾಂಡ್. ಅದಕ್ಕೆ ಸಿ.ಟಿ. ರವಿ ಅವರು ತಲೆ ಕೆಡಿಸ್ಕೊಳ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಧನ್ಯವಾದಗಳು ಸುರೇಶ್ ಗೌಡ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.